ಹೌದು, ಬೆಸ್ಕಾಂ ಜಾಗೃತ ದಳ ಪೊಲೀಸ್ ಠಾಣೆಯಲ್ಲಿ ಕಾನಿಸ್ಟೇಬಲ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸುಮಾರು 30 ವರ್ಷದ ಮನು ಅವರು ಕಳೆದ ಮೇ 28ರಂದು ಬೆಂಗಳೂರು ಮುಖ್ಯ ಕಚೇರಿಗೆ ತೆರಳಿ ವಾಪಸ್ ಬರುತ್ತಿದ್ದ ವೇಳೆ ಅಪಘಾತಕ್ಕೀಡಾಗಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವೆಂಕಟಗಿರಿ ಕೋಟೆ ಸಮೀಪದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ 2 ಬೈಕ್ಗಳ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಮನು ಅವರ ತಲೆಗೆ ಗಂಭೀರ ಗಾಯಗಳಾಗಿದ್ದವು. ತಕ್ಷಣ ಅವರನ್ನು ಬೆಂಗಳೂರು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ಆದರೆ ಕಳೆದ ಕೆಲವು ದಿನಗಳಿಂದ ಜೀವನ್ಮರಣ ಹೋರಾಟ ನಡೆಸುತ್ತಿದ್ದ ಮನು ಅವರು ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಕೊನೆಯುಸಿರೆಳೆದಿದ್ದಾರೆ. ಮನು ಅವರು 33 ವರ್ಷ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಸುಮಾರು 6 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ರು. ದಿನಾಂಕ 28/5/2026ರಂದು ದೇವನಹಳ್ಳಿ ಕೆಲಸದ ನಿಮಿತ್ತ ದೇವನಹಳ್ಳಿಗೆ ಹೋಗಿ ವಾಪಸ್ಸು ಚಿಕ್ಕಬಳ್ಳಾಪುರಕ್ಕೆ ಬರುವಾಗ ವೆಂಕಟಗಿರಿ ಕೋಟೆಯಲ್ಲಿ ಯಾವುದೋ ಒಂದು ಅಪರಿಚಿತ ವ್ಯಕ್ತಿ ಅಪಘಾತವನ್ನು ಉಂಟು ಮಾಡಿ ನನ್ನ ತಮ್ಮ ಚಲಿಸ್ತಾ ಇದ್ದಂಥ ವಾಹನಕ್ಕೆ ಅಪಘಾತವನ್ನು ಉಂಟು ಮಾಡಿ ಎಸ್ಕೇಪ್ ಆಗಿರ್ತಾನೆ. ನಮಗೆ ತಡವಾಗಿ ವಿಷಯ ಗೊತ್ತಾಗಿ ನಾವು ಅಲ್ಲಿ ಹೋಗಿ ನೋಡೋ ತನಕನೂ ಅಲ್ಲೇ ನನ್ನ ಮನೋವರು ಅಪಘಾತ ಆಗಿ ತೀವ್ರ ಪೆಟ್ಟಾಗಿ ಅಲ್ಲೇ ಇರ್ತಾರೆ. ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಮಣಿಪಾಲ್ ಆಸ್ಪತ್ರೆಗೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಿ ಮೆದುಳು ಚಿಕಿತ್ಸೆಯನ್ನು ಮಾಡಿ ಆಪ್ರೇಷನ್ ಕೂಡ ಮಾಡಿರ್ತಾರೆ. ಅಲ್ಲಿ ಆಪ್ರೇಷನ್ ಮಾಡಿದಂಥ ನಂತರ ಚಿಕಿತ್ಸೆ ಯಾವುದೇ ರೀತಿ ಫಲಕಾರಿಯಾಗದೆ ICUನಲ್ಲೇ ಒಂದು 3 ರಿಂದ 4 ದಿನಗಳ ಕಾಲ ಅಲ್ಲೇ ಉಳ್ಕೊಂಡು ನಿನ್ನೆ 10 ಗಂಟೆ 55 ನಿಮಿಷದಲ್ಲೇ ತೀರ್ಕೊಂಡಿರ್ತಾರೆ. ಇನ್ನು ಮನು ಅವರ ಸಾವಿನ ದುಃಖದ ನಡುವೆಯೂ ಕುಟುಂಬಸ್ಥರು ಮಹತ್ವದ ನಿರ್ಧಾರ ಕೈಗೊಂಡಿದ್ದು ಅವರ ಅಂಗಾಂಗಗಳನ್ನು ದಾನ ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಈ ಮೂಲಕ ಹಲವರ ಬದುಕಿಗೆ ಹೊಸ ಆಶಾಕಿರಣ ಮೂಡಿಸಿದ್ದಾರೆ. ಮೃತ ಮನು ಅವರ ಪಾರ್ಥಿವ ಶರೀರವನ್ನು ಸ್ವಗ್ರಾಮವಾದ ಚಿಕ್ಕಬಳ್ಳಾಪುರ ತಾಲೂಕಿನ ಸೂಲಿಕುಂಟೆಗೆ ತರಲಾಗಿದ್ದು ಕುಟುಂಬಸ್ಥರು, ಬಂಧು ಬಳಗ ಹಾಗೂ ಗ್ರಾಮಸ್ಥರ ಕಂಬನಿ ಮಿಡಿತದ ನಡುವೆ ಅಂತ್ಯಕ್ರಿಯೆ ನೆರವೇರಿತು. ತೀರ್ಕೊಂಡಿದ್ದಂಥ ಸಂದರ್ಭದಲ್ಲಿ ಅಂಗಾಂಗಗಳನ್ನು ದಾನ ಮಾಡುವಂಥ ಒಂದು ಸಲಹೆ ಮೇರೆಗೆ ಮತ್ತು ನಮಗೂ ಕೂಡ ಆ ಸಲಹೆ, ನಮ್ಮ ಕುಟುಂಬಕ್ಕೂ ಕೂಡ ಆ ಸಲಹೆ ಒಪ್ಪಿಗೆ ಆಗಿರೋದ್ರಿಂದ ಮನಪೂರ್ವಕವಾಗಿ ಆ ಅಂಗಾಂಗಗಳನ್ನು ನಾವು ದಾನವನ್ನು ಮಾಡಿದ್ವಿ. ಇಲ್ಲ ಒಂದು ಸಾರ್ಥಕತೆ ಕೂಡ ನನ್ನ ತಮ್ಮನ ಜೀವನವನ್ನು ಒಂದು ಸಾರ್ಥಕವಾಗಿ ಉಳಿಸ್ಕೊಂಡಿದ್ದಾನೆ ಅನ್ನೋದನ್ನು ಈ ಮೂಲಕ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಬೇರೆಯವರು ಕೂಡ ಯಾರಾದರೂ ಇಂಥ ಸಂದರ್ಭದಲ್ಲಿದ್ದಾಗ ಬೇರೆಯವ್ರಿಗೆ ಸಹಾಯ ಆಗುತ್ತೆ ಅನ್ನೋದನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅನಿಸ್ತು ಅಂತಂದರೆ, ಈಗ ಮೃತದೇಹವನ್ನು ನಾವು ಮಣ್ಣು ಮಾಡೋದ್ರಿಂದ ಏನೂ ಅದರಿಂದ ಪ್ರಯೋಜನ ಆಗೋದಿಲ್ಲ. ಆದರೆ ಆ ಅಂಗಾಂಗಗಳು ಇನ್ನೊಬ್ಬರ ಜೀವನಕ್ಕೆ ಆಧಾರವಾಗುತ್ತೆ, ಇನ್ನೊಬ್ಬರ ಬದುಕಿಗೆ ಆಧಾರವಾಗುತ್ತೆ ಅನ್ನೋದು ತುಂಬ ಹೆಮ್ಮೆಯ ವಿಚಾರ. ಅದು ಆ ವಿಚಾರವನ್ನು ನನ್ನ ತಮ್ಮ ಇನ್ನೂ ಜೀವಂತವಾಗಿದ್ದಾನೆ ಅನ್ನುವಂಥ ಭಾವನೆ ನಮ್ಮ ಕುಟುಂಬಕ್ಕಿದೆ ಅನ್ನೋದನ್ನು ಹೇಳ್ತೀನಿ ಸರ್. ಕಣ್ಣು, ಹೃದಯ, ಕಿಡ್ನಿ ಮತ್ತು ಲಿವರು ಹಾಗೆ ಈ ಅಂಶಗಳು ಸೇರಿದಂತೆ ಒಟ್ಟು 7 ಆರೋಗ್ಯಕರ ಅಂಗಾಂಗಗಳನ್ನು ದಾನ ಮಾಡಲಾಗಿದೆ. ಮುಖ್ಯವಾಗಿ 22 ವರ್ಷದ ಯುವಕನಿಗೆ ಹೃದಯವನ್ನು ಕೊಡ್ತೀವಿ ಅನ್ನೋದನ್ನು ವೈದ್ಯರು ಹೇಳಿದ್ರು. ಅದು ಎಲ್ಲ ಒಂದು ಕಡೆ ಸಮಾಧಾನ ತಂದಿದೆ ಸರ್. ಎಲ್ಲಿ ಕೆಲಸ ಮಾಡ್ತೀವಿ? ಅವರು ಚಿಕ್ಕಬಳ್ಳಾಪುರ ಬೆಸ್ಕಾಂ ವಿಜಿಲೆನ್ಸ್ ಇದರಲ್ಲಿ ಕೆಲಸ ಮಾಡ್ತಾಯಿದ್ರು ಸರ್. ಈ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗವಹಿಸಿ ಅಂತಿಮ ನಮನ ಸಲ್ಲಿಸಿದ್ರು. ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಸಲಾಯಿತು. ಒಟ್ಟಾರೆ ಕರ್ತವ್ಯ ನಿರತ ಪೊಲೀಸ್ ಸಿಬ್ಬಂದಿಯೊಬ್ಬರು ಅಪಘಾತದಲ್ಲಿ ಸಾವನ್ನಪ್ಪಿರುವುದು ದುಃಖದ ಸಂಗತಿಯಾದರೆ, ಸಾವಿನಲ್ಲೂ ಅಂಗಾಂಗ ದಾನ ಮಾಡುವ ಮೂಲಕ ಮನು ಅವರು ಹಾಗೂ ಅವರ ಕುಟುಂಬ ಮಾನವೀಯತೆಯ ಸಂದೇಶ ಸಾರಿದ್ದಾರೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.